ಎಸ್ ಸರ್. ಸರ್ ನೀವು ಹೇಳಿದ್ದು ಖಂಡಿತವಾಗೂ ಪ್ರಶ್ನೆ. ಇದ್ರ ಬಗ್ಗೆ ಹೊಸ ಸಿಸ್ಟಮ್ಮು ಇದು ಅನ್ನೋದಕ್ಕಿಂತ ಸರ್ಕಾರಗಳು ಮೊದಲೇ ಇರೋ ಸರ್ಕಾರ ಅವ್ರ ಅನುಗುಣವಾಗಿ ಕೆಲವು ಕನ್ನಡದಲ್ಲೆಲ್ಲ ಪಠ್ಯಗಳು ಇಂಗ್ಲೀಷಲ್ಲಿ ಪಠ್ಯಗಳೆಲ್ಲ ಬದಲಾವಣೆ ಮಾಡಿದ್ರು. ಅದು ಹಳೆ ಸರ್ಕಾರ ಮಾಡಿದ ದೊಡ್ಡ ತಪ್ಪು. ಅವ್ರು ಟಚ್ ಮಾಡಬಾರ್ದಾಗಿತ್ತು. ಅದಕ್ಕೆ ಹಳೆ ಸರ್ಕಾರ ತಪ್ಪು ಮಾಡ್ತು. ಅವ್ರು ಮಾಡಿದ ತಪ್ಪನ್ನ ಜಸ್ಟ್ ನಮ್ಮ ಸರ್ಕಾರ ತಿದ್ದೋ ಪ್ರಯತ್ನ ಪಡ್ತು. ನನಗೆ ಗೊತ್ತಿರೋ ಪ್ರಕಾರ ನಾನೊಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಾವುದೇ ಸರ್ಕಾರ ಎಜುಕೇಷನನ್ನು ತುಂಬ ಗಂಭೀರವಾಗಿ ಸೂಕ್ಷ್ಮವಾಗಿ ನೋಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದು ತಪ್ಪು ಸರ್, ಖಂಡಿತವಾಗೂ ಅದು ತಪ್ಪು. ಅಲ್ಲ, ಹಳೆ ಸರ್ಕಾರ ಮಾಡಿರೋ ತಪ್ಪನ್ನ ನಾವು ತಿದ್ದುತ್ತಾ ಇದ್ದೀವಿ ಅಷ್ಟೇ. ನಮ್ಮ ಸರ್ಕಾರ ಪಠ್ಯಪುಸ್ತಕಗಳಲ್ಲಿ ಬದಲಾವಣೆ ಆಗ್ತಾನೆ ಬರ್ತಾ ಇದೆ. ಹಳೆದನ್ನೇ ಎಲ್ಲೊಂದು ಇಟ್ಕೊಂಡು ಬರಲ್ಲ, ಕಾಲಕ್ಕೆ ಬದಲಾವಣೆಗಳು ಆಗ್ತಾನೆ ಇರ್ತವೆ. ಅದು ಇತ್ತೀಚೆಗೆ ರಾಜಕೀಯ ಆಗ್ತಾರೆ. ಅದಾಗೋದು ಒಳ್ಳೇದಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಬದಲಾವಣೆ ಮಾಡದೆ ಹೋದ್ರೆ, ಹೊಸದು ಬಂದಾಗ ನಾವು ಸೇರಿಸದೆ ಹೋದ್ರೆ ಹೇಗೆ ಸರ್? ಇನ್ನೊಂದು ನನ್ಗೇನು ಅನ್ನಿಸ್ತಾ ಇದೆ ಅಂದರೆ ಸರ್, ಈಗ ನಾವು ನೋಡಿ, ನಾನೊಂದಷ್ಟು ಜನ ಫಾರ್ ಎಕ್ಸಾಂಪಲ್ ನಾನು ಶಿವಮೊಗ್ಗ ಮೆಡಿಕಲ್ ಕಾಲೇಜು ಸುಬ್ಬಯ್ಯಲ್ಲಿ ಒಂದು 50 ಜನ ಸ್ಟೂಡೆಂಟ್ಸ್ ಇದ್ದಾರೆ. ನನ್ನ ಅಕಾಡೆಮಿಯವರು ಇವತ್ತೆಲ್ಲ ಮಧ್ಯಾಹ್ನ ಶಿವಮೊಗ್ಗ ಮೆಡಿಕಲ್ ಕಾಲೇಜಲ್ಲಿ ಭೇಟಿ ಮಾಡ್ತಿದ್ದೀನಿ ಅವ್ರನ್ನ. ಅವರೆಲ್ಲ ಬೇರೆ ಬೇರೆ ಜಿಲ್ಲೆಯವರು ಇಲ್ಲಿ ಬಂದು ಸಕ್ಸಸ್ ಆದರು. ಇಲ್ಲಿ ಓದ್ತಾ ಇದ್ದಾರೆ, ಗೌರ್ಮೆಂಟ್ ಕೋಟಾಲ್ಲೇ ಓದ್ತಾ ಇದ್ದಾರೆ. ಅವ್ರು ಯಾರು ಪ್ರೈವೇಟ್ ಕೋಟಲ್ಲಿ ಓದ್ತಾ ಇಲ್ಲ. ಮೋರ್ ದೆನ್ 50 ಸ್ಟೂಡೆಂಟ್ಸ್ ನನ್ನ ಅಕಾಡೆಮಿಯಿಂದ ಬಂದಿದ್ದಾರೆ. ಮತ್ತು JNV ನವೋದಯ ಗಾಜನೂರು 14 ಪ್ಲಸ್ ಸಿ ಲಾಸ್ಟ್ ಇಯರ್ ಒಂದು 15 ಜನಕ್ಕೆ JNV ಗಾಜನೂರವರು ನನ್ನ ಅಕಾಡೆಮಿಯಲ್ಲಿ ಬಂದು ಸೀಟ್ ಹೊಡೆದಿದ್ದಾರೆ. ಮತ್ತು ಆ ರ್ಯಾಂಕ್ ಹೆಂಗೆ ಬಂತು, ನಮಗೆ ಹೆಂಗೆ ರ್ಯಾಂಕ್ ಹೊಡಿಸ್ಬೇಕು ಅನ್ನೋದು ಗೊತ್ತಿದೆ ಸರ್. ಮತ್ತು ಸ್ಟೂಡೆಂಟ್ಸು ಇಲ್ಲೇನಾಗುತ್ತೆ, ನಮ್ಮ ಪ್ಲಸ್ ಏನು ಕೋಚಿಂಗ್ ಸೆಂಟರ್ಸ್ದು ಅಂದರೆ ಒಂದು ವರ್ಷ ಅವ್ರನ್ನ ಬೆಂಗಳೂರಲ್ಲಿ ಸಾಕೋಕ್ಕೆ, ಬೆಳಗಿಂದ ರಾತ್ರಿ 12ವರೆಗೂ ಓದಿಸೋಕ್ಕೆ, ಮತ್ತು ಟೋಟಲ್ ಸರ್ ನಮ್ಮ ಅಕಾಡೆಮಿಯಲ್ಲಿ ಮೊಬೈಲ್ ಬ್ಯಾನು, ರಾತ್ರಿ 12ವರೆಗೂ ಓದಿಸ್ತೀವಿ, ಸಂಡೇ ಕೂಡ ಲೀವ್ ಕೊಡಲ್ಲ. ಹಿಂಗೆ ಒಂದು ವರ್ಷ ಓದಿಸಿದ್ರೇ ಆಗ್ತದೆ. ಇಲ್ಲೇನಾಗ್ತಿದೆ, 9 ಗಂಟೆಗೆ ಮಗ ಅಥವಾ ಮಗಳು ಶಾಲೆಗೆ ಬಂದು 3:30-4 ಗಂಟೆಗೆ ಮನೆಗೆ ಹೊರಟೋಗಿ ರ್ಯಾಂಕ್ ಬರಲ್ಲ ಅಂದರೆ ಬರಲ್ಲ ಸರ್. ನಮ್ಮಲ್ಲೇ ಕೆಲವರು ಡೇ ಸ್ಕಾಲರ್ಸ್ ಬರ್ತಾರೆ ಸರ್. ಡೇ ಸ್ಕಾಲರ್ಸ್ ಅಂದರೆ ಬೆಳಗ್ಗೆ ಬಂದು ಸಂಜೆ ಹೋಗ್ತಾರೆ. 10 ಜನ ಬಂದರೆ ಅದರಲ್ಲಿ 6 ಜನಕ್ಕೆ ಸೀಟ್ ಆಗಲ್ಲ ಸರ್. ಪೇರೆಂಟ್ಸ್ ಕೇಳ್ತಾರೆ, ಸರ್ ನಿಮ್ಮ ಹತ್ರ ಮನೆಯಲ್ಲಿ ಓದಲ್ಲ ಸರ್, ಬಟ್ ನಾವು 6 ತಾಸು ಓದಿಸೋದ್ರಿಂದ ರಿಸಲ್ಟ್ ಬರ್ತಿದೆ. ಸೊ ಇದನ್ನು ಏನಾದರೂ ರೆಸಿಡೆನ್ಷಿಯಲ್ ಪ್ರೋಗ್ರಾಮಾಗಿ ನಾನು ಮೊನ್ನೆ ಗೌರ್ಮೆಂಟ್ ಹಾಸ್ಟೆಲ್ಸ್ಗೆ ವಾರ್ನ್ ಮಾಡಿದ್ದೀನಿ ಸರ್. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ಸಲ್ಲಿ ಯಾವುದೇ ಕಾರಣಕ್ಕೆ ಡೈಲಿ 2 ಅವರ್ಸ್ ಸ್ಟಡಿ ಆರ್ ಮಾಡಬೇಕು ಅಂದರೆ ವಾರ್ಡನ್ಸ್ ಎಲ್ಲ ಇಲ್ಲ ಸರ್, ಆಗಲ್ಲ ಸರ್, ಮಕ್ಕಳು ಓದಲ್ಲ ಸರ್, ಡಿಗ್ರಿ ಅವ್ರು ಓದಲ್ಲ, PUC ಅವ್ರು ಓದಲ್ಲ, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್ ಅಂದರು. ನಾವು 1 ಲಕ್ಷ 2 ಲಕ್ಷ 3 ಲಕ್ಷ ಫೀಸ್ ಇಸ್ಕೊಂಡೇ ನಾವು ಮಕ್ಕಳು ಕಂಟ್ರೋಲ್ ಮಾಡ್ತಿದ್ದೀವಿ. ಗೌರ್ಮೆಂಟ್ ಹಾಸ್ಟೆಲಲ್ಲಿ ಫ್ರೀಯಾಗಿ ಊಟ ಅಕಾಮಿಡೇಷನ್ ಕೊಟ್ಟು ನಾವು ಯಾಕೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ? ಆ ಮೈಂಡ್ ಸೆಟ್ನ ಚೇಂಜ್ ಮಾಡೋಕ್ಕಾಗ್ತಿಲ್ಲ ನಾವು. ಎಸ್, ಯು ಆರ್ ಕರೆಕ್ಟ್ ಸರ್. ಸರ್ ನೀವು ನಂಬಲ್ಲ ಸರ್, ಗೌರ್ಮೆಂಟ್ ಹಾಸ್ಟೆಲ್ಸು ಅದೇನಾಗ್ಬಿಟ್ಟಿದೆ ಗೊತ್ತಾ ಸರ್, ಈ ಜನ್ರೇಷನ್ಗೆ ಒಂಥರ ಸೋತಾಗ ಸಿಂಪತಿ. ನಾನು ಗೌರ್ಮೆಂಟ್ ಹಾಸ್ಟೆಲಲ್ಲಿ ಓದಿದ್ದು ಸರ್. ಏನೋ ಪತ್ರಿಕೆಗಳಲ್ಲೋ ಮಾಧ್ಯಮದಲ್ಲೋ ಒಂದು ಹಾಸ್ಟೆಲ್ ಬಗ್ಗೆ ನ್ಯೂಸ್ ಬಂದಾಗ ಆದರೆ ಕೂಲಂಕುಷವಾಗಿ ಒಂದು ಹೋಗಿ ನೋಡಿ ಸರ್. ಒಳ್ಳೆ ರೂಮು, ಅವ್ರಿಗಿರೋದಕ್ಕೆ ಅಕಾಮಿಡೇಷನ್ನು, ಎಲ್ಲ ಫೆಸಿಲಿಟೀಸು ಇದೆ, ₹1 ಇಲ್ಲದೆ. ಇದನ್ನು ಬಳಸ್ಕೋಬೋದು. ಆ ಮೈಂಡ್ ಸೆಟ್ಟಿಂದ ಹುಡುಗರು ನಾವು ಆಚೆ ತರಬೇಕು. ಎಸ್ ಸರ್. ಮತ್ತೆ ಈ ವಿಚಾರಕ್ಕೆ ಎಸ್ ಸರ್, ಇಲ್ಲ ಸರ್. ಇನ್ನೊಂದು ನಾನು ಗಮನಿಸಿದ್ದೇನು ಅಂದರೆ ಸರ್ ಒಂದು ಪ್ರೈವೇಟ್ ಸ್ಕೂಲ್ ಇದೆ ಶಿವಮೊಗ್ಗದಲ್ಲೇ, ಒಂದು ಪ್ರೈವೇಟ್ ಸ್ಕೂಲೋ ಕಾಲೇಜ್ ಇದೆ. ಯಾರಾದರೂ ಒಬ್ಬ ಔಟರ್ ಧೈರ್ಯ ಮಾಡ್ತಾನೆ ಸರ್ ಬೈಕ್ ಎತ್ಕೊಂಡು ಸ್ಕೂಲ್ ಪ್ರಿಮಿಸಿಸ್ಗೆ ಹೋಗೋಕ್ಕೆ? ಹೋಗ್ಲಿ ಬಿಡ್ತಾರೆ ಸರ್. ಆದರೆ ಸರ್ಕಾರಿ ಶಾಲೆ ಕಾಲೇಜುಗಳು ಅಂದಿದ ತಕ್ಷಣ ಔಟರ್ಸ್ ಹೋಗೋದು, ಒಳಗಡೆ ಚುಡಾಯಿಸೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಇದು ನಡೀತಿತ್ತು. ನನ್ನ ಅಸೆಂಬ್ಲಿಯಲ್ಲಿ ನಾನು ಗೆದ್ದಿದ ತಕ್ಷಣ ಬ್ಯಾನ್ ಮಾಡಿದೆ ಸರ್. ಒಂದು 8-10 ಜನ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂರಿಸಿ ವಾರ್ನ್ ಮಾಡಿ ಇದೆಲ್ಲ ಮಾಡಿದ್ದೀವಿ. ಸೊ ನನಗೆ ಗೊತ್ತಿರೋ ಪ್ರಕಾರ ಸೇಫ್ಟಿ, ಸೆಕ್ಯೂರಿಟಿ ಒಂದು ರಿಸಲ್ಟ್ ಕೊಡೋವರೆಗೂ ನಾವು ಕೊಡ್ಬೋದು. ನನಗೆ ಇದಿದೆ, ನಮ್ಮ ಸರ್ಕಾರದಲ್ಲಿ ಅದು ಯಶಸ್ವಿ ಆಗುತ್ತೆ.